ರಾಜ್ಯ ಸರ್ಕಾರದ ವಿರುದ್ಧ ಜೆಡಿಎಸ್ ಪಕ್ಷದಿಂದ ಮಾನ್ವಿಯಲ್ಲಿ ಪ್ರತಿಭಟನೆ. ಮಾನ್ವಿ ಮತ್ತು ಸಿರವಾಳ ತಾಲೂಕಿನ ಭಾಗದಲ್ಲಿ ರೈತರು ಜೋಳ ಬೆಳೆದಿದ್ದು ಕೂಡಲೇ ಸರ್ಕಾರ ಹೆಚ್ಚುವರಿ ಜೋಳವನ್ನು ಖರೀದಿ ಮಾಡಬೇಕು ಎಂದು ಆಗ್ರಹಿಸಿ ಮಾನ್ವಿ ಪಟ್ಟಣದ ಬಸವ ವೃತ್ತದಲ್ಲಿ ಜೆಡಿಎಸ್ ಪಕ್ಷದಿಂದ ಪ್ರತಿಭಟನೆ ನಡೆಸಲಾಯಿತು. ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯಕ ಮಾತನಾಡಿ, ಸಿಂಧನೂರು ಸೇರಿದಂತೆ ರಾಯಚೂರು ಜಿಲ್ಲೆಯ ಭಾಗದಲ್ಲಿ ರೈತರು ಜೋಳ ಬೆಳೆದಿದ್ದಾರೆ. ಆದರೆ ಸರ್ಕಾರ ತಿಳಿಸಿದಂತೆ ರೈತರ ಜೋಳವನ್ನು ಖರೀದಿ ಮಾಡದ ಹಿನ್ನೆಲೆಯಲ್ಲಿ ರೈತರು ಹೋರಾಟ ಮಾಡಿದ್ದಾರೆ. ಹೀಗಾಗಿ ನಮ್ಮ ಪಕ್ಷ ರೈತರ ಪರ ಇರುವ ಕಾರಣದಿಂದ ಹೋರಾಟ ಹಮ್ಮಿಕೊಂಡು ಸರ್ಕಾರವನ್ನು ಖಂಡಿಸುವ ಕೆಲಸ ಮಾಡುತ್ತಿದ್ದೇವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ರೈತರು ಬೆಳೆದ ಜೋಳವನ್ನು ಸರ್ಕಾರ ಕೂಡಲೇ ಖರೀದಿ ಮಾಡುವ ಕೆಲಸ ಮಾಡಬೇಕು. ಒಂದು ವೇಳೆ ರೈತರು ಬೆಳೆದ ಜೋಳಕ್ಕೆ ಏನಾದರೂ ಅನಾಹುತವಾದರೆ ಯಾರು ಹೊಣೆ? ಕೂಡಲೇ ರೈತರ ಸ್ಥಿತಿಯನ್ನ ಅರಿತು ಖರೀದಿ ಮಾಡಬೇಕು ಎಂದು ಒತ್ತಾಯಿಸಿದರು. ಜೋಳ ಖರೀದಿ ಕೇಂದ್ರ ಪ್ರಾರಂಭ ಮಾಡಲೇಬೇಕು. ಜೋಳ ಖರೀದಿ ಕೇಂದ್ರ ಪ್ರಾರಂಭ ಮಾಡಲೇಬೇಕು. ಜನ ವಿರೋಧ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ, ಜನ ವಿರೋಧ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ, ಜನ ವಿರೋಧ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತ ವಿರೋಧ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತ ವಿರೋಧ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಜೋಳ ಖರೀದಿ ಕೇಂದ್ರ ಪ್ರಾರಂಭ ಮಾಡಲೇಬೇಕು. ಜೋಳ ಖರೀದಿ ಕೇಂದ್ರ ಪ್ರಾರಂಭ ಮಾಡಲೇಬೇಕು. ಮಾನ್ವಿ ಸಿರವಾರ ತಾಲೂಕಿನ ಜೋಳ ಬೆಳೆದ ರೈತರಿಗೆ ಜೋಳ ಖರೀದಿ ಇವತ್ತು ಈಗಾಗಲೇ ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಏನಪ್ಪ ಅಂದರೆ, ಕೆಲವೇ ಜನರು ನೋಂದಣಿ ಮಾಡಿರ್ತಕ್ಕಂಥ ರೈತರ ಕೆಲವೇ ಜನರ ಜೋಳವನ್ನು ಖರೀದಿ ಮಾಡ್ತಕ್ಕಂಥ ಕೆಲಸ ಸರ್ಕಾರ ಮಾಡಿದೆ. ಪ್ರತಿ ರೈತರಿಗೆ 10 ಕ್ವಿಂಟಲ್ ಅಂತೇಳಿ ಇವತ್ತು ನಿರ್ಧಾರ ಆಗಿದೆ. 20 ಕ್ವಿಂಟಲ್ ಅಂತೇಳಿ ಮುಂಚೆ ಘೋಷಣೆ ಮಾಡಿತ್ತು ಸರ್ಕಾರ. ಆ ನಿಟ್ಟಿನಲ್ಲಿ 20 ಕ್ವಿಂಟಲ್ಗೆ ಹೆಚ್ಚಿಸ್ತಕ್ಕಂಥ ಕೆಲಸ ಆಗಬೇಕು. ಮತ್ತು ಈಗ ನೋಂದಣಿ ಕೇಂದ್ರ ಪುನರ್ ಪ್ರಾರಂಭ ಆಗಬೇಕು. ಏನು ಜೋಳ ಬೆಳೆದ ರೈತರು ಎಷ್ಟು ಜೋಳಗಳಿದ್ದಾವೆ ಅಷ್ಟು ಜೋಳಗಳನ್ನು ಇವತ್ತು ರೈತರ ಜೋಳಗಳನ್ನು ಖರೀದಿ ಮಾಡ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕಂತೇಳಿ ಈಗಾಗಲೇ ಸಿಂಧನೂರಿನಲ್ಲಿ ಸಹ ಬೃಹತ್ ಪ್ರತಿಭಟನೆ ಆಗಿದೆ, ಮಾನ್ವಿಯಲ್ಲಿನ ಆಗಿದೆ. ಇವತ್ತು ಮಾನ್ವಿಯಲ್ಲಿ ಸಹ ನಾವು ನಮ್ಮ ಪಕ್ಷದ ವತಿಯಿಂದ, ರೈತ ಸಂಘದ ವತಿಯಿಂದ ಇವತ್ತು ಹೋರಾಟವನ್ನು ಹಮ್ಮಿಕೊಳ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡಿದ್ದೀವಿ. ಇವತ್ತು ಸರ್ಕಾರ ರೈತರ ಪರವಾಗಿ ಏನಪ್ಪ ಅಂದರೆ ಒಂದು ಒಳ್ಳೆಯ ನಿರ್ಧಾರವನ್ನು ತಗೊಳ್ತಕ್ಕಂಥ ಕೆಲಸ ಮಾಡಬೇಕು. ಎಲ್ಲರೂ ರೈತರು ವಿಷಯ ಕುಡಿತಕ್ಕಂಥ ದಾರಿ ತುಳಿಬೇಕಾಗ್ತದೆ. ಆ ನಿಟ್ಟಿನಲ್ಲಿ ರೈತರು ಶಾಪ ತಟ್ಟಿದರೆ ಈ ಸರ್ಕಾರಕ್ಕೆ ಉಳಿಗಾಲಿಲ್ಲ. ರೈತರು ಇವತ್ತು ಏನಾಗಿದೆ ಅಂದರೆ, ಸರ್ಕಾರ ನೀವೆಲ್ಲ 2013ರಲ್ಲಿ ನೋಡಿದ್ದೀರಿ, ರೈತರು ಆತ್ಮಹತ್ಯೆ ದಾರಿ ಹಿಡಿದ್ರು. ಆವಾಗ ಸರ್ಕಾರ 2018ರಲ್ಲಿ ಸರ್ಕಾರನ ಕಿತ್ತುಗಿರ್ತಕ್ಕಂಥ ಕೆಲಸ ಶಾಪ ತಟ್ಟಿದೆ. ರೈತರ ಶಾಪ ತಟ್ಟಿದರೆ ಯಾವ ಸರ್ಕಾರಗಳು ಉಳಿಯೋದಿಲ್ಲ. ಆ ನಿಟ್ಟಿನಲ್ಲಿ ರೈತರ ಪರವಾಗಿ ಒಂದು ಒಳ್ಳೆಯ ನಿರ್ಧಾರ ತಗೋತಕ್ಕಂಥ ಕೆಲಸ ಮಾನ್ಯ ಕಾಂಗ್ರೆಸ್ನ ಸಿದ್ದರಾಮಯ್ಯವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಮಾನ್ವಿ ತಾಲೂಕು ಮತ್ತು ಸಿರವಾರ ತಾಲೂಕಿನ JDS ಪಕ್ಷದ ವತಿಯಿಂದ ಒತ್ತಾಯವನ್ನು ನಾವು